ಕಾರ್ಖಾನೆಗಳಿಗೆ ಲಾಭ ಮಾಡ್ಕೊಡ್ತವೆ ಹೊರತು ರೈತರಿಗೆ ಯಾವ ಸರ್ಕಾರಗಳು ಲಾಭ ಮಾಡ್ಕೊಟ್ಟಿಲ್ಲ. ಇದನ್ನ ನೋಟ್ ಮಾಡ್ಕೊಳ್ಳಿ. ಅಂಡ್ ಆ ಶುಗರ್ ಕೇನ್ ನ ಬೈ ಪ್ರಾಡಕ್ಟ್ಸ್ ಇಂದ ಒಂದು ಟನ್ಗೆ 15,000 ರೂಪಾಯಿ ಲಾಭ ಸಿಗುತ್ತೆ ಒಂದು ಶುಗರ್ ಫ್ಯಾಕ್ಟರಿಗೆ. ಅದ್ರಲ್ಲಿ ರೈತರಿಗೆ ಸಿಗ್ತಾ ಇರೋದು ಎಷ್ಟು? 3,200 ಇಂದ 3,300 ರೂಪಾಯಿ ಸಿಗ್ತಾ ಇದೆ ಅಷ್ಟೇನೆ. ಒಂದು ನಿಮಿಷ ಹೇಳ್ತಾ ಇದೀನಿ ಕೇಳಿ. ನಾನು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಮಹಾರಾಷ್ಟ್ರದಲ್ಲಿ ಕುತ್ಕೊಂಡಿದ್ರೆ ನಾನು ಅಲ್ಲಿಗೆ ಹೆಂಗ್ ಬೇಕೋ ಹಂಗ್ ಮಾತಾಡ್ತಾ ಇದ್ದೆ ಕಾಂತಿ ಶೆಟ್ಟಿ ಅವರು. ಇವಾಗ ನಾನು ಇಲ್ಲಿರೋದ್ರಿಂದ ನಾನು ಇಲ್ಲಿಗೆ ಮಾತಾಡ್ತಾ ಇದ್ದೀನಿ. 15,000 ತನಕ ಲಾಭ ಪಡ್ಕೊಳ್ತಾ ಇರುವಂತ ಸಕ್ಕರೆ ಕಾರ್ಖಾನೆಗಳು ಬೈ ಪ್ರಾಡಕ್ಟ್ಸ್ ಇಂದ ಅಟ್ಲೀಸ್ಟ್ ಅದ್ರಲ್ಲಿ ಒಂದು 4,000 ತನಕನೇ ಆಗ್ಲಿ ಬಿಡಿ. 3,500 4,000 ಈಗ ಎಲ್ಲ ಮಾತಾಡ್ತಾರಲ್ಲ ರೈತ ನಾಯಕರು ಅಂತ ಹೇಳಿ. 100 ರೂಪಾಯಿ ನಮ್ಮ ರಾಜ್ಯದ ರೈತರೇ ತಿನ್ಲಿ ಅಂತ ಯಾಕೆ ಬಿಡ್ತಾ ಇಲ್ಲ? ನಾನು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರಿ, ನಾನು ಹೇಳೋದು ಇಷ್ಟೇ. ಉತ್ತರ ಪ್ರದೇಶದಲ್ಲಿ ಈಗ 3,550 FRC ನಿಗದಿಯಾಗಿದ್ರು ಕೂಡ 4,000 ರೂಪಾಯಿ ಹೇಗೆ ಕೊಡ್ತಾ ಇದಾರೆ? ಪಂಜಾಬ್ ಅಲ್ಲಿ 4,000 ರೂಪಾಯಿ ಹೇಗೆ ಕೊಡ್ತಾ ಇದಾರೆ? ಮಹಾರಾಷ್ಟ್ರದಲ್ಲಿ 4,000 ರೂಪಾಯಿ ಸುಮ್ನೆ ಕೊಡ್ತಾ ಇಲ್ಲ. ಅಲ್ಲಿ ರಿಕವರಿ ರೇಟ್ ಜಾಸ್ತಿ ಇರೋದ್ರಿಂದ 4,000 ರೂಪಾಯಿ ಕೊಡ್ತಾ ಇದಾರೆ. ಅದಕ್ಕೆ ಅಲ್ಲಿಯ ಭೂಮಿ, ಅಲ್ಲಿಯ ವಾತಾವರಣ, ಅಲ್ಲಿಯ ಪ್ರಕೃತಿ ವಾತಾವರಣ ಅದೆಲ್ಲವೂ ಮ್ಯಾಟರ್ ಆಗುತ್ತೆ. ಮತ್ತೆ ಅಲ್ಲಿ ರೈತರನ್ನ ನಡೆಸ್ಕೊಳ್ತಾ ಇರೋ ರೀತಿ, ಇಲ್ಲಿ ರೈತರನ್ನ ನಡೆಸ್ಕೊಳ್ತಾ ಇರೋ ರೀತಿ ಎಲ್ಲವೂ ಮ್ಯಾಟರ್ ಆಗುತ್ತೆ.